ಸಾಮಾನ್ಯವಾಗಿ ಜನರು ಪ್ರತಿನಿತ್ಯ ಮಾಡ್ತಾ ಇರೋ ತಪ್ಪುಗಳು ಯಾವುದು ಅನ್ಸುತ್ತೆ ನಿಮ್ಗೆ? ಕಾಮನ್ ಆಗಿ ಮಾಡ್ತಾ ಇರ್ತಾರೆ. ನಾವು ಬೆಳಿಗ್ಗೆ ಎದ್ರು ಸಂಜೆ ತನಕ ನಮಗೂ ಗೊತ್ತಿರಲ್ಲ ಅದು ಮಾಡ್ತಾ ಇರೋದು ಸರಿನೋ ತಪ್ಪು ಅಂತ. ನಾನು ಕೆಲವೊಂದು ಸಾರ್ಕಾಸ್ಟಿಕ್ ಆಗಿ ಆನ್ಸರ್ಸ್ ಕೊಡ್ತೀನಿ. ಒಂದನ್ನ ಯೂಟ್ಯೂಬ್ ಅನ್ನ ಎಂಟರ್ಟೈನ್ಮೆಂಟ್ ಗೆ ಬಳಸಬೇಕು. ಯೂಟ್ಯೂಬ್ ಅನ್ನ ದೇಹದ ಮೇಲೆ ಪ್ರಯೋಗಗಳಿಗೆ ಬಳಸಬೇಡಿ. ಉದಾಹರಣೆಗೆ ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ರು ಏನೋ ಒಂದು ಹೇಳ್ಬಿಟ್ರು, ಆ ವ್ಯಕ್ತಿ ಸರಿ ಇರ್ಬೋದು ತಪ್ಪಿರ್ಬೋದು, ನಮ್ಗೆ ಅವರ ಬಗ್ಗೆ ಗೊತ್ತಿಲ್ಲ. ಆಗ ನಾನು ಅದನ್ನ ಪ್ರಯೋಗ ಮಾಡುವಂಥದ್ದು. ಉದಾಹರಣೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ವ್ಯಕ್ತಿ, ನಾನು ನನ್ನ ಗುರುಗಳ ಹತ್ರ ಆಯುರ್ವೇದ ಕಲಿತಾ ಇರ್ಬೇಕಾದ್ರೆ ಚೆನ್ನೈಯಿಂದ ಒಬ್ಬ ವ್ಯಕ್ತಿ ಬಂದ್ರು, ಕಣ್ಣು ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಡೈಲಿ ಬೆಳಿಗ್ಗೆ ಮೋಷನ್ ಆಗ್ಬೇಕು ಅಂತ ಯಾವುದೋ ಒಂದು ದಿನಪತ್ರಿಕೆಯಲ್ಲಿ ಉಪ್ಪು ನೀರು ಕುಡೀರಿ ಮೋಷನ್ ಆಗುತ್ತೆ ಅಂತ 30 ವರ್ಷದಿಂದ ಪ್ರತಿ ರಾತ್ರಿ ಉಪ್ಪು ನೀರು ಕುಡ್ಕೊಂಡು ಬಂದಿದ್ದಾರೆ. ಕಣ್ಣು ಕಳ್ಕೊಂಡಿದ್ದಾರೆ. ಏನ್ ಮಾಡಿದ್ರು ಕಾರಣ ಸಿಗ್ತಾ ಇಲ್ಲ. ಕೊನೆಯಲ್ಲಿ ಅವ್ರದ್ದು ಮತ್ತೆ ಮತ್ತೆ ಲೈಫ್ ಸ್ಟೈಲ್ ಅರ್ಥ ಮಾಡ್ಕೊಂಡಾಗ ಈ ವಿಷಯ ಹೊರಗೆ ಬಂತು. ಬ್ಯೂಟಿ ನೋಡಿ, ಉಪ್ಪು ಕಣ್ಣಿಗೆ ಮಾರಕ ಅಂತ ಶಾಸ್ತ್ರ ಹೇಳುತ್ತೆ. ಡೈರೆಕ್ಟ್ ರೆಫರೆನ್ಸ್ ಇದೆ. ಉಪ್ಪು ಅಂದ್ರೆ ಉಪ್ಪು ರಸನೆ, ಅಂದ್ರೆ ಆ ರುಚಿನೇ, ಬರೀ ಈ ಉಪ್ಪು ಅಂತಲ್ಲ, ಸಮುದ್ರ ಉಪ್ಪು ಅಂತಲ್ಲ, ಆ ರುಚಿ ಮಾರಕ ಮಾಡುತ್ತೆ ಅಂತ ಒಂದು. ಎರಡನೇದು, ರಾತ್ರಿ ಸಮಯದಲ್ಲಿ ಏನ್ ನಾವು ತಗೊಳ್ತೀವೋ ಅದು ಊರ್ಧ್ವ ಭಾಗಕ್ಕೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಇಲ್ಲಿ ಭಾಗಕ್ಕೆ ಕೊಡ್ಬೇಕಾದ್ರೆ ಔಷಧ ರಾತ್ರಿ ಕೊಡ್ತೀವಿ. ಇವ್ರೇನ್ ಮಾಡ್ತಿದಾರೆ, ರಾತ್ರಿ ಮಲಗಬೇಕಾದ್ರೆ ಅದನ್ನ ತಗೊಳ್ತಾ ಇದಾರೆ ಡೈರೆಕ್ಟ್. ಅಲ್ಲಿ ಶಾಸ್ತ್ರ ಹೇಳುತ್ತೆ, ಔಷಧ ಸೇವನಾ ಕಾಲದಲ್ಲಿ ನಿಶಿ ನೇತ್ರ ಬಲಾಯಚ ಅಂತ ಹೇಳ್ತಾರೆ. ರಾತ್ರಿ ಮಲಗಬೇಕಾದ್ರೆ ತಗೊಂಡಿರೋ ಔಷಧ ಕಣ್ಣಿಗೆ ಬಲ ಕೊಡುತ್ತೆ ಅಂತ. ಈಗ ಇದೇ ಅವರು ಇದನ್ನ ತಗೊಂಡಿರೋದು, ಅದು ಹೋಗಿ ಕಣ್ಣಿಗೆ ಎಫೆಕ್ಟ್ ಮಾಡಿದೆ. ಈಗ ಈ ಪ್ರಶ್ನೆಗೆ ನಾವ್ ಏನ್ ಉತ್ತರ ಕೊಡೋಣ? ಹಾಗಾಗಿ ದಯವಿಟ್ಟು ಬಂದಿರೋ ಇನ್ಫಾರ್ಮೇಶನ್ಗಳನ್ನೆಲ್ಲವನ್ನ ಸತ್ಯ ಅಂತ ತಿಳ್ಕೊಬೇಡಿ, ಅದನ್ನ ಕೂಲಂಕುಷವಾಗಿ ಒಬ್ಸರ್ವ್ ಮಾಡಿ. ಎರಡನೇದು, ವಾಟ್ಸಪ್ ಅಲ್ಲಿ ಬರುವಂತದ್ದು, ಅಥವಾ ಯಾರೋ ಒಬ್ರು ಪಕ್ಕದವ್ರು ಯಾರೋ ಹೇಳಿದ್ರು ನನಗೆ ಈ ಔಷಧ ಆರಾಮಾಯ್ತು ನೀನು ತಗೋ. ನೋ, ನಾವು ಒಂದು ಬಟ್ಟೆ ಖರೀದಿ ಮಾಡ್ಬೇಕಾದ್ರೆ ಟ್ರಯಲ್ ರೂಮಲ್ಲಿ 10 ಸಲ ಚೇಂಜ್ ಮಾಡ್ತೀವಿ. ಆದ್ರೆ ಯಾವುದೋ ಒಂದು ಹೊಟ್ಟೆಗೆ ಔಷಧ ಹಾಕೋಬೇಕಾದ್ರೆ ಅದರಲ್ಲೂ ಆಯುರ್ವೇದ ಔಷಧಿ ಸೈಡ್ ಇಫೆಕ್ಟ್ ಇಲ್ಲ ಅಂತ ತುರ್ಕೊಂಡ್ಬಿಡ್ತೀವಿ. ವೆನ್ ದೇರ್ ಇಸ್ ಎ ಇಫೆಕ್ಟ್ ದೇರ್ ಇಸ್ ಎ ಸೈಡ್ ಇಫೆಕ್ಟ್ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೊಳ್ಳಿ. ಎಲ್ಲ ವಿಷಯವೂ ಎಲ್ಲರಿಗೂ ಗೊತ್ತಿರ್ಬೇಕು ಅಂತಿಲ್ಲ. ಈಗ ನಮ್ಮ ಟ್ಯಾಕ್ಸ್ ಸಂಬಂಧಿತ, ಫೈನಾನ್ಷಿಯಲ್ ಸಂಬಂಧಿತ ನಾವು CA ಹೋಗ್ತೀವಿ, ಲೀಗಲ್ ಸಂಬಂಧಿತ ನಾವು ಯಾಕೆ ಲಾಯರ್ ಹತ್ರ ಹೋಗ್ತೀವಿ, ಹಾಗೆ ಈಗ ಸಾಫ್ಟ್ವೇರ್ ಸಂಬಂಧಿತ ಸಾಫ್ಟ್ವೇರ್ ಇಂಜಿನಿಯರ್ ಹೋಗ್ತೀವಿ. ಹಾಗೆ ವೈದ್ಯಕೀಯಕ್ಕೆ ಸಂಬಂಧಿತ ನೀವು ಯಾರು ವೈದ್ಯರನ್ನ ನಂಬಿದಿರೋ ಆ ಸೂಕ್ತ ವೈದ್ಯರ ಸಲಹೆ ಇಲ್ಲದೆ ಏನನ್ನು ಮಾಡಬೇಡಿ. ಇದು ಮೊದಲನೇ ತಪ್ಪು ನಾನು ಜನರಲ್ಲಿ ಸುಲಭವಾಗಿ ಕಾಣ್ತಾ ಇರೋದು. ಎರಡನೇದು, ಅತಿಯಾದ ನೀರಿನ ಸೇವನೆ. 3 ಲೀಟರ್ ಕುಡೀರಿ, 4 ಲೀಟರ್ ಕುಡೀರಿ, 5 ಲೀಟರ್ ಕುಡೀರಿ, ನನಗದು ಅರ್ಥ ಆಗ್ತಿಲ್ಲ. ಯಾಕೆ ಬೇಕು? ಈಗ ಒಬ್ಬ ವ್ಯಕ್ತಿಗೆ ಅಥವಾ ನನಗೆ ನಿಮ್ಗೆ ಬಾಯಾರಿಕೆ ಅಂತ ಒಂದಿದೆ. ಆ ಬಾಯಾರಿಕೆ ತೀರ್ಸ್ಲಿಕ್ಕೇನೆ ನೀರು ದ್ರವ ಆಹಾರವಾಗಿರೋದು. ಬಾಯಾರಿಕೆ ಇಲ್ಲದೆ ನೀರು ಕುಡಿದ್ರೆ ಅದು ದೇಹ ಕೇಳ್ತಾ ಇಲ್ಲ ಅಂತ ಅರ್ಥ. ಹಸಿವಾಗದೆ ಆಹಾರ ತಗೊಳ್ಳೋದು, ಬಾಯಾರಿಕೆ ಇಲ್ಲದೆ ನೀರು ತಗೊಳ್ಳೋದು, ಅದರಲ್ಲೂ ಹೆಚ್ಚಾಗಿ ಈ ನೀರಿಂದು, ಅದು ದೀರ್ಘಕಾಲೀನ ವ್ಯಾಧಿಗಳನ್ನು ಇವತ್ತು ಕ್ರಿಯೇಟ್ ಮಾಡ್ತಾ ಇದೆ. ಇದು ನಾನು ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಾ ಇರುವಂತದ್ದು ಎರಡನೇದು.